ಹಲೋ ಸ್ಪರ್ಧಾರ್ಥಿಗಳೇ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರೈಲ್ವೆ ಇಲಾಖೆಯಿಂದ ಮತ್ತೊಂದು ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ. ಸೆಕ್ಷನ್ ಕಂಟ್ರೋಲರ್ ನೇಮಕಾತಿ ಕುರಿತಾಗಿರ್ತಕ್ಕಂಥ ಒಂದು ಮಾಹಿತಿ. ಸೊ ಈ ಒಂದು ಅಧಿಸೂಚನೆಯ ವಿವರಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೇ, ರೈಲ್ವೆ ನೇಮಕಾತಿ ಮಂಡಳಿಯ ವತಿಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸೆಕ್ಷನ್ ಕಂಟ್ರೋಲರ್ ಅಂತೇಳಿ. ಸೊ ಇದಕ್ಕೆ ಪೇ ಸ್ಕೇಲ್ ಲೆವೆಲ್ ಬಂದ್ಬಿಟ್ಟು 6 ಪೇ ಸ್ಕೇಲ್ ಲೆವೆಲಲ್ಲಿ ಇರುತ್ತೆ. ಅಂದರೆ ಹಂತ 7ನೇ ಹಂತದ ವೇತನವನ್ನು ಕೊಡಲಾಗುತ್ತೆ. ಇದಕ್ಕೆ ಪ್ರಾರಂಭಿಕ ವೇತನ ಬಂದುಬಿಟ್ಟು 35,400 ರೂಪಾಯಿ ಇರುತ್ತೆ. ಸೊ ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು 20ರಿಂದ 33, ಅಂದರೆ ಕನಿಷ್ಠ ವಯೋಮಿತಿ 20 ವರ್ಷ, ಹಾಗೆ ಗರಿಷ್ಠ ವಯೋಮಿತಿ ಬಂದುಬಿಟ್ಟು 33 ವರ್ಷ. ಈಗ ಟೆಂಟೇಟಿವ್ ಟೋಟಲ್ ವೇಕೆನ್ಸೀಸ್ ಬಂದುಬಿಟ್ಟು ಒಟ್ಟು 119 ಹುದ್ದೆಗಳನ್ನು ಭರ್ತಿಯನ್ನು ಮಾಡಲಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಾರಂಭದ ದಿನಾಂಕ 15/7/2026. ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 14/8/2026. ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವೆಬ್ಸೈಟ್ ವಿಳಾಸ ಬಂದುಬಿಟ್ಟು www.rrbapply.gov.in ವೆಬ್ಸೈಟ್ನಲ್ಲಿ ಇದರ ಲಿಂಕ್ ಇರುತ್ತೆ. ಸೊ 15/7/2026 ಆ ಒಂದು ಲಿಂಕ್ ಅಪಿಯರ್ ಆಗುತ್ತೆ. 14/8/2026 ಇರುತ್ತೆ. ಅಲ್ಲಿವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಎಜುಕೇಷನ್, ಕ್ವಾಲಿಫಿಕೇಷನ್ ಮತ್ತು ಇನ್ನಿತರ ಡೀಟೇಲ್ಗಳಿಗೆ ಅದಕ್ಕೆ ಡೀಟೇಲ್ಡ್ ಆಗಿರ್ತಕ್ಕಂಥ ಒಂದು ಅಧಿಸೂಚನೆ ಬಿಡಬೇಕಾಗತ್ತೆ. ಸೊ ಆ ವಿವರವಾಗಿರ್ತಕ್ಕಂಥ ಅಧಿಸೂಚನೆ ಬಿಟ್ಟ ನಂತರ ಮಾತ್ರ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು, ಅದಕ್ಕೆ ರಿಕ್ರೂಟ್ಮೆಂಟ್ ಕ್ರೈಟೀರಿಯಾ ಏನೇನಿರುತ್ತೆ, ಸೊ ಇನ್ನಿತರ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಅದು 15/7/2026 ಆ ಒಂದು ಡೀಟೇಲ್ಡ್ ನೋಟಿಫಿಕೇಷನ್ ಅನೌನ್ಸ್ ಆಗುತ್ತೆ. ಸದ್ಯ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ 119 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಅದರ ವಿವರವಾಗಿರ್ತಕ್ಕಂಥ ಅಧಿಸೂಚನೆ ಬಂದ ನಂತರ ಮತ್ತೊಮ್ಮೆ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಇದೇ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ವೀಕ್ಷಿಸ್ಬೋದು. ಇದಿಷ್ಟು ಗೆಳೆಯರೇ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ನಡೀತಾ ಇರುವಂಥ ಸೆಕ್ಷನ್ ಕಂಟ್ರೋಲರ್ ರಿಕ್ರೂಟ್ಮೆಂಟ್ ಕುರಿತಾಗಿರ್ತಕ್ಕಂಥ ಮಾಹಿತಿ. ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.